Part D, question number 37 to 41. Now set third. Okay, set third questions note. First, using Gauss law, derive the expression for electric field due to an infinitely long, straight, uniformly charged wire. Okay, this is our uniformly charged wire. Suppose here it is a uniformly charged wire. Electric field ಇಲ್ಲಿಂದ r distance ಗೆ ಏನದ, that is here we are going to derive that E is equal to 1 divided by 2 pi epsilon naught lambda divided by r. Okay, lambda ಅಂದ್ರೆ ಅರ್ಥ ಇಲ್ಲೇ linear charge density ಅಂತ ಅರ್ಥ, that is charge by length, and r ಎಲ್ಲಿಂದ r ಕಂಡಕ್ಟರ್ ಇಂದ ಯಾವುದೋ ಒಂದು ಡಿಸ್ಟೆನ್ಸ್, ಅದು r ಡಿಸ್ಟೆನ್ಸಿಂಗ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಬೇಕು, ದಟ್ ಡಿಸ್ಟೆನ್ಸ್ r. ಟು ಡಿರೈವ್ ದಿಸ್ ಎಕ್ಸ್ಪ್ರೆಷನ್ ನಮಗೆ ಏನು ಗೊತ್ತಿರಬೇಕು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ. ಈ ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಗಾಸ್ ಲಾ ಗೊತ್ತಿರಬೇಕು. ಗಾಸ್ ಲಾ ಏನು ಹೇಳುತ್ತೆ, ಫ್ಲಕ್ಸ್ ಇಸ್ ಈಕ್ವಲ್ ಟು, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 1 by epsilon naught times divided 1 by epsilon naught times ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್ ಅಂತ ಹೇಳುತ್ತೆ. ಓಕೆ, ಆ್ಯಂಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಈ ಫಾರ್ಮುಲಾಗಳ ಬಗ್ಗೆ ನಮಗೆ ಪರಿಚಯ ಇರಬೇಕು. ಓಕೆ, ಈಗ ಹೇಗೆ ಡಿರೈವ್ ಮಾಡಬೇಕು, ಫಸ್ಟ್ ಯು ನೀಡ್ ಟು ರೈಟ್ ದ ಗಾಸ್ ಲಾ. ಏನಂತ ಹೇಳುತ್ತೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಈಸ್ ಈಕ್ವಲ್ ಟು 1 divided by epsilon naught ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸಪೋಸ್ ಇದರಲ್ಲಿ ನೆಟ್ ಚಾರ್ಜ್, ದಿಸ್ ಈಸ್ ಯುವರ್ ಗಾಸಿಯನ್ ಸರ್ಫೇಸ್, ಇಲ್ಲಿ ಏನು ಕಾಣಿಸ್ತದಲ್ಲ ಇದು ನಮ್ಮ ಗಾಸಿಯನ್ ಸರ್ಫೇಸ್. ಇದು ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿಸ್ ಗಾಸಿಯನ್ ಸರ್ಫೇಸ್ ಇಸ್ ಕ್ಯೂ ಅಂತಾದರೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಕ್ಲೋಸ್ಡ್ ಸರ್ಫೇಸ್ ಏನದಲ್ಲ, ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಏನು ಬರೀತೀರಿ, 1 by epsilon naught times the total charge enclosed, suppose q. Okay, that is the first you need to write. ಈ ಸ್ಟೇಟ್ಮೆಂಟ್ ಅನ್ನ ಫಸ್ಟ್ ಬರೀಬೇಕು. ನೆಕ್ಸ್ಟ್ ನೋಡ್ರಿ ಏನಂತ ಬರೀತೀರಿ, ಯು ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ಈ ಡೈಗ್ರಾಮ್ ಅಲ್ಲಿ ನೋಡ್ರಿ, ಸೊ ದಿಸ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಕಂಡಕ್ಟರ್ ಅದ, ಆ್ಯಂಡ್ ಇಲ್ಲಿ ಡಾಟೆಡ್ ಲೈನ್ ಏನು ಡ್ರಾ ಮಾಡ್ತಾ ಇದೀವಲ್ಲ, ದಿಸ್ ಈಸ್ ಯುವರ್ ಗಾಸಿಯನ್ ಸರ್ಫೇಸ್. ಇದನ್ನು ನಾವು ಏನು ಕರಿತಾ ಇದ್ದೀವಿ, ವಿ ಕಾಲ್ಡ್ ಆಸ್ ಅ ಗಾಸಿಯನ್ ಸರ್ಫೇಸ್. ಇದನ್ನು ನಾವು ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಆ್ಯಂಡ್ ಅದರದ್ದು ಸಿಲಿಂಡ್ರಿಕಲ್ ಶೇಪಲ್ಲಿ ಅದ, ಆ್ಯಂಡ್ ಅದರ ರೇಡಿಯಸ್ ಆರ್ ಅದ, ಆ್ಯಂಡ್ ದರ್ ಇಸ್ ಅ ಪಾಯಿಂಟ್ ಪಿ ಓವರ್ ಹಿಯರ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಅಂತ ನಾವು ಹೇಳಬೇಕಾಗಿದೆ. ಹಾಗಾಗಿ ಏನು ಬರ್ತೀರಿ ನೆಕ್ಸ್ಟ್ ಲೈನು, ಕನ್ಸಿಡರ್ ಆನ್ ಇನ್ಫೈನೈಟ್ಲಿ ಲಾಂಗ್ ಥಿನ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್, ಅದರ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಎಷ್ಟದ, ಲ್ಯಾಂಬ್ಡಾ ಅದ. ಇದರ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದರೆ ದಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ಲೆಂತ್. ಓಕೆ, ದ ಸಿಲಿಂಡ್ರಿಕಲ್ ಸರ್ಫೇಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಗಾಸಿಯನ್ ಸರ್ಫೇಸ್. ಈ ಸಿಲಿಂಡ್ರಿಕಲ್ ಸರ್ಫೇಸ್ ನಾವು ಗಾಸಿಯನ್ ಸರ್ಫೇಸ್ ಅಂತ ಅನ್ಕೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ electric flux through this Gaussian surface, electric field E into area of curved surface of the cylinder. ಈ curved surface ಏರಿಯಾನಷ್ಟೇ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈ ಸರ್ಫೇಸನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಈ ಸರ್ಫೇಸನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನದ ಈ ಡೈರೆಕ್ಷನ್ ಹೀಗದ. ಓಕೆ, ಹಾಗಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು, ಅಥವಾ ನಾವು ಅದನ್ನು ಹೀಗೂ ಬರೀತೀವಿ, ಸಪೋಸ್ ಇಲ್ಲೇ ಡೆಲ್ಟಾ ಎ ಅಂತ ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಆ ಸಮೇಷನ್ ಆಫ್ ಡೆಲ್ಟಾ ಎ ಈಸ್ ನಥಿಂಗ್ ಬಟ್ ವಾಟ್, ಯು ವಿಲ್ ಗೆಟ್ ಅ 2 pi RL ಅಂತ ಸಿಗುತ್ತೆ. ಏನ್ರಿ 2 pi RL ಅಂದರೆ, ದಟ್ ಇಸ್ ದ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಆಫ್ ಅ ಸಿಲಿಂಡರ್ ಈಸ್ 2 pi RL and E is electric flux. Okay, so E is electric field and electric flux is equal to, that electric flux is equal to E into 2 pi RL ಅಂತ ಬರೀತಾ ಇದ್ದಾರೆ. ಗಾಸ್ ಲಾ ಏನಂತ ಹೇಳುತ್ತೆ, ಗಾಸ್ ಲಾ ಏನಂತ ಹೇಳುತ್ತೆ, ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು 1 divided by epsilon naught times the total charge enclosed. ಅದನ್ನೇ ನಾವು ಈ ರೀತಿ ಬರೆದಿವಿ. ಓಕೆ, ಇಲ್ಲಿ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ದಿಸ್ ಗಾಸಿಯನ್ ಸರ್ಫೇಸ್ ಎಷ್ಟದ, ಕ್ಯೂ ಅದ. ಹಾಗಾಗಿ ನಾವು ಅದನ್ನು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ಮತ್ತು ನಿಮ್ಗೆ ಗೊತ್ತು, ಚಾರ್ಜ್ ಎನ್ಕ್ಲೋಸ್ಡ್ ಬೈ ಗಾಸಿಯನ್ ಸರ್ಫೇಸ್ ಕ್ಯೂ ಇಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ ಲ್ಯಾಂಬ್ಡಾ ಇಂಟು ಎಲ್ ಬರೀತೀರಿ. ಯಾಕೆ ಲ್ಯಾಂಬ್ಡಾ ಇಂಟು ಎಲ್ ಅಂತ ಬರೀತಾ ಇದ್ರಿ, ಬಿಕಾಸ್ linear charge density lambda is equal to q divided by L. ಓಕೆ, ಇದು ಲೆಂತ್ ಸೆಗ್ಮೆಂಟ್ ಎಷ್ಟದ, ಎಲ್ ಅದ, ಅದರಲ್ಲಿ ಚಾರ್ಜ್ ಎನ್ಕ್ಲೋಸ್ ಆಗಿರೋದು ಕ್ಯೂ. ಹಾಗಾಗಿ ದಟ್ ಕ್ಯೂ ಡಿವೈಡೆಡ್ ಬೈ ಎಲ್ ನೀವು ಲ್ಯಾಂಬ್ಡಾ ಅಂತ ಹೇಳ್ತಾ ಇದ್ರಿ. ಅದನ್ನೇ ನಾವು ಕ್ಯೂ ಇಸ್ ಈಕ್ವಲ್ ಟು, ಓಕೆ, ಕ್ಯೂ ಇಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಲ್ಯಾಂಬ್ಡಾ ಇಂಟು ಎಲ್. ಆ ಕ್ಯೂ ಇದ್ದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ
ಏನಾಯಿತು, ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರೆಯೋನು. ಇದನ್ನ ಇಕ್ವೇಷನ್ 2 ಕರೆಯೋನು. ಆ್ಯಂಡ್ ಫಸ್ಟ್ ಇಕ್ವೇಷನ್ ಏನಿತ್ತು, ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಇಂಟು 2πr ಇತ್ತು. ಓಕೆ, ಆ್ಯಂಡ್ ಹಿಯರ್ ಈ ಇಕ್ವೇಷನ್ 1 ಮತ್ತು 2 ನೋಡ್ರಿ ಒಂದ್ಸಲ. ಇಕ್ವೇಷನ್ 1 ಏನು ಹೇಳುತ್ತೆ, ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಇಂಟು 2πr. ಇಕ್ವೇಷನ್ 2 ಹೇಳುತ್ತೆ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು, ಹಿಯರ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಇಂಟು 2πr, ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಎಲ್. ಹಾಗಾಗಿ ನಾವೇನು ಬರಿಬೋದು, ದಟ್ ಇ ಇಂಟು 2πr ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಬರಿಬೋದು. ಆನ್ ಬೋತ್ ಸೈಡ್ ಎಲ್ ಕ್ಯಾನ್ಸಲ್ ಆಯಿತು, ಆ್ಯಂಡ್ ಯು ಕ್ಯಾನ್ ರಿಮೈನ್ ವಿತ್ ದ ಇಕ್ವೇಷನ್ ಏನು ಬರಿಬೋದು ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2π ಎಪ್ಸಿಲಾನ್ ನಾಟ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಅಂತ ನಾವು ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಅವ್ರು ಇವನ್ ಇದನ್ನು ಹೀಗೂ ಎಕ್ಸ್ಪ್ರೆಸ್ ಮಾಡ್ಬೋದು ನೀವು. ಓಕೆ, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4π ಎಪ್ಸಿಲಾನ್ ನಾಟ್ 2 ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಅಂತಲೂ ಎಕ್ಸ್ಪ್ರೆಸ್ ಮಾಡಬಹುದು. ಅದರಲ್ಲಿ ಏನೂ ತಪ್ಪಿಲ್ಲ, ಬಿಕಾಸ್ ಯೂಸ್ವಲಿ ನಾವು ಇಲ್ಲೇ 1/4π ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಬರುತ್ತೆ ನಮಗೆ, ದಟ್ ಇಸ್ 9 ಇಂಟು 10⁹ ಅಂತ ಹೇಳಿ. ಹಾಗಾಗಿ ಇದನ್ನು ಈ ರೀತಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಏನ್ರಿ ಎಕ್ಸ್ಪ್ರೆಷನ್ ಇದು, ಏನು ಡೆರಿವೇಷನ್ ಇದು, ಸಿಂಪಲ್ ಡೆರಿವೇಷನ್ ಅದ. ಯೂಸಿಂಗ್ ಗಾಸ್ ಲಾನ ಉಪಯೋಗಿಸ್ಕೊಂಡು ಏನು ಮಾಡಂದಾರೆ ಅವರು, ಯೂಸಿಂಗ್ ಗಾಸ್ ಲಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು an infinitely long straight uniformly charged. Next question, obtain expression for effective EMF and effective internal resistance of two cells connected in parallel such that currents are flowing in a same direction. Here ಏನದ ಇಲ್ಲಿ 2 cells ಅದಾವ. Here you can see 2 cells. ಇವೆರಡು ಸೆಲ್ಸನ್ನು ವಿ ಆರ್ ಕನೆಕ್ಟಿಂಗ್ ಬಿಟ್ವೀನ್ 2 ಕಾಮನ್ ಪಾಯಿಂಟಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದೇನಿದು, ದಿಸ್ ಇಸ್ ಅ ಪ್ಯಾರಲ್ ಕನೆಕ್ಷನ್. ನಿಮಗೆ ಗೊತ್ತಿದೆ ಇದೇನು ಪ್ಯಾರಲ್ ಕನೆಕ್ಷನ್ಸ್. ಆ್ಯಂಡ್ ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಇದರ ಇಫೆಕ್ಟಿವ್ ಇ ಎಮ್ ಎಫ್, ಇದರ ಇ ಎಮ್ ಎಫ್ ಸಪೋಸ್ E1 ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಅದ, ಸೆಕೆಂಡ್ ಸೆಲ್ ಅದರ ಇ ಎಮ್ ಎಫ್ E2 ಅದ, ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅದ. ಇವೆರಡನ್ನು ನಾವು ಪ್ಯಾರಲ್ ಕನೆಕ್ಟ್ ಮಾಡಿದಾಗ ಬಿಟ್ವೀನ್ 2 ಕಾಮನ್ ಪಾಯಿಂಟ್ಸ್ ಇಫೆಕ್ಟಿವ್ ಇ ಎಮ್ ಎಫ್ ಏನಾಗುತ್ತೆ ಅದರ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಬೇಕು. ಹಿಯರ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ್ಯಾಟ್. ಏನು ಡಿರೈವ್ ಮಾಡ್ತೀವಿ, ಇಫೆಕ್ಟಿವ್ ಇ ಎಮ್ ಎಫ್ ಇ ಇಫೆಕ್ಟಿವ್ ಇಸ್ ಈಕ್ವಲ್ಸ್ ಟು E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡ್ ಬೈ R1 ಪ್ಲಸ್ R2 ಆ್ಯಂಡ್ ಆರ್ ಈಕ್ವಿಲೆಂಟ್ ಇಸ್ ಈಕ್ವಲ್ಸ್ ಟು R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ಅಂತ ನಾವು ಡಿರೈವ್ ಮಾಡ್ತಾ ಇದ್ದೀವಿ. ಅಥವಾ ಇದನ್ನು ಯು ಕ್ಯಾನ್ ಶೋ ಇಟ್ ಅಲ್ ಆಲ್ಸೋ ಲೈಕ್ ದಿಸ್. ಈ ರೀತಿಯೂ ನೀವು ಎಕ್ಸ್ಪ್ರೆಷನ್ ತೋರಿಸ್ಬೋದು. ಓಕೆ, ಇದನ್ನು ಡಿರೈವ್ ಮಾಡಲಿಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು, ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕಂತ ಇಕ್ವೇಷನ್ ಏನಪ್ಪ ಅಂದರೆ, ವಿ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಐ ಇಂಟು ಆರ್. ಈ ಇಕ್ವೇಷನ್ ಪರಿಚಯ ನಿಮಗೆ ಇರಬೇಕು. ವಿ ಅಂದರೆ ಇಲ್ಲೇ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇ ಅಂದರೆ ಇ ಎಮ್ ಎಫ್, ಐ ಅಂದರೆ ಕರೆಂಟ್, ಸ್ಮಾಲ್ ಆರ್ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಂತ ನಾವು ಹೇಳ್ಬೋದು. ಓಕೆ, ಮತ್ತೇನು ಗೊತ್ತಿರಬೇಕ್ರಿ ಇಲ್ಲೇ, ಅದೇ ಬಹಳ ಮುಖ್ಯವಾಗಿದೆ, ಬಹಳ ಮುಖ್ಯವಾಗಿ ನಿಮ್ಗೆ ಗೊತ್ತಿರಬೇಕು. ಮತ್ತು ಇನ್ನೊಂದು ವಿಷಯ, ಇಲ್ಲೇ ಕರೆಂಟ್ ಐ is equals to I1 plus I2. ಈ ವಿಷಯ ನಿಮಗೆ ತಿಳಿದಿರಬೇಕು. ಏನು ಮಾಡ್ತೀವಿ ನೋಡ್ರಿ ಇಲ್ಲಿ. ಫಸ್ಟ್ ಲೈನ್, ಕನ್ಸಿಡರ್ 2 cells of EMFs E1 and E2 having internal resistance R1 and R2 respectively, and you need to draw this diagram. Okay, very simple diagram. ಈ ಡಯಾಗ್ರಾಮನ್ನು ಕಂಪ್ಲೀಟ್ ಡ್ರಾ ಮಾಡಬೇಕು. ಹಿಯರ್ 2 cells ಅದಾವೆ, 2 cells ಅದಾವು. ಅವುಗಳ EMF E1 and E2, internal resistance R1 R2, ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ಅವನ್ನ ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಮತ್ತು ನೆಕ್ಸ್ಟ್ ಪಾಯಿಂಟು, ವೆನ್ ಸೆಲ್ಸ್ ಆರ್ ಇನ್ ಪ್ಯಾರಲಲ್ ಕರೆಂಟ್ ಈಸ್ ಡಿಫ್ರೆಂಟ್ ವೇರ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ರಿಮೇನ್ಸ್ ದ ಸೇಮ್. ಯಾವಾಗ ನೀವು ಸೆಲ್ಸನ್ನು ಪ್ಯಾರಲ್ ಕನೆಕ್ಟ್ ಮಾಡ್ತಾ ಇದ್ರಲ್ಲ, ಏನಾಗಿರುತ್ತೆ ಇಲ್ಲಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಕ್ರಾಸ್ ಈಚ್ ಸೆಲ್ ಸೇಮ್ ಇರುತ್ತೆ, ಕರೆಂಟ್ ಬೇರೆ ಬೇರೆ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಅದು. ನೆಕ್ಸ್ಟು, ಕರೆಂಟ್ ಥ್ರೂ ದ ಫಸ್ಟ್ ಸೆಲ್ I1 ಏನು ಬರೀತೀವಿ, ದ ಕರೆಂಟ್ ಥ್ರೂ ದ ಫಸ್ಟ್ ಸೆಲ್ I1. ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ನಾವು. ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಪೊಟೆನ್ಷಿಯಲ್ ಸೇಮ್ ಇರುತ್ತೆ ಎರಡು ಅಕ್ರಾಸ್ ದ 2 cells. ವಿ ಈಸ್ ಈಕ್ವಲ್ಸ್ ಟು E1 ಮೈನಸ್ I1 ಇಂಟು R1 ಅಂತ ಬರೆಯೋನು. ಈಗ ನನಗೆ ಏನು ಮಾಡಬೇಕಾಗಿದೆ ಹೇಳ್ರಿ, ಕರೆಂಟ್ ಥ್ರೂ ದ ಫಸ್ಟ್ ಸೆಲ್ I1 ಈಸ್ ಈಕ್ವಲ್ ಟು ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ಟೇಕ್ ದಿಸ್, ಇದನ್ನು ಲೆಫ್ಟ್ ಸೈಡ್ ತೊಗೋರಿ, ಆ್ಯಂಡ್ ಆ ವಿ ಅನ್ನು ರೈಟ್ ಸೈಡ್ ತೊಗೋರಿ. ಏನಾಯಿತು, ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಲೈಕ್ ದಿಸ್. ನೀವು ಹೀಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ನನಗೆ ಬೇಕಾಗಿದ್ದು I1 ಈಸ್ ಈಕ್ವಲ್ ಟು ಇದು R1 ಅನ್ನು ಇಲ್ಲಿ ತಗೋರಿ, ಡಿನಾಮಿನೇಟರ್ಗೆ ಬಂತು. I1 ಈಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್
E1 ಮೈನಸ್ ವಿ ಡಿವೈಡೆಡ್ ಬೈ R1 ಅಂತ ಬರೀಬೋದು. ಅದೇ ರೀತಿ ಕರೆಂಟ್ ಥ್ರೂ ದ ಸೆಕೆಂಡ್ ಸೆಲ್ I2 ಹೇಗೆ ಬರೀತೀನಿ ಅದನ್ನು ಮತ್ತೆ ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ಸೆಲ್ ವಿ ಈಸ್ ಈಕ್ವಲ್ ಟು EMF ಆಫ್ ದ ಸೆಕೆಂಡ್ ಸೆಲ್ E2 ಮೈನಸ್ ಕರೆಂಟ್ ಥ್ರೂ ದ ಸೆಕೆಂಡ್ ಸೆಲ್ I2 into R2 that is the internal resistance of the cell. and ಈ ಸ್ಟೆಪ್ಸನ್ನು ನೀವು ನೋಡ್ಕೋಬಹುದು. I2 is equal to E2 minus V divided by R2 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ಇವೆರಡೂ ಸೆಲ್ಸ್ ಪ್ಯಾರಲ್ ಕನೆಕ್ಟ್ ಆಗಿದ್ದಾವೆ. ಇದು I1 ಕರೆಂಟ್ ಸೆಂಡ್ ಮಾಡ್ತಾ ಇದೆ, ಇದು I2 ಕರೆಂಟ್ ಸೆಂಡ್ ಮಾಡ್ತಾ ಇದೆ. ಆ್ಯಂಡ್ ಇವೆರಡೂ ಕರೆಂಟ್ ಬಂದು ಇಲ್ಲಿ ಬಿ ಅಲ್ಲಿ ಜಾಯಿನ್ ಆಯಿತು. ಏನು ಕರೆಂಟ್, ನೆಟ್ ಕರೆಂಟ್, ಟೋಟಲ್ ಕರೆಂಟ್ ಎಷ್ಟಾಯಿತು I ಆಯಿತು. ಆ್ಯಂಡ್ ದಟ್ ಟೋಟಲ್ ಕರೆಂಟ್ I ಈಸ್ ಈಕ್ವಲ್ ಟು ಏನು ಬರೀತೀರಿ, ಟೋಟಲ್ ಕರೆಂಟ್ I ಈಸ್ ಈಕ್ವಲ್ ಟು I1 ಪ್ಲಸ್ I2 ಅಂತ ಬರೀತಾ ಇದ್ದೀವಿ. ನೀವು ಗಮನಿಸ್ಬೋದು, ದ ಟೋಟಲ್ ಕರೆಂಟ್ I ಈಸ್ ಈಕ್ವಲ್ ಟು I1 ಪ್ಲಸ್ I2. ಆ್ಯಂಡ್ ಅದನ್ನೇ I1 ಅಂದರೆ ಏನದ, I1 ಅಂದರೆ ದಟ್ ಈಸ್ E1 ಮೈನಸ್ ವಿ ಡಿವೈಡೆಡ್ ಬೈ R1 ಅದ. ಓಕೆ, ಪ್ಲಸ್ ಬರೆದ್ರಿ. I2 ಅಂದ್ರೆ ಅರ್ಥ, I2 ಅಂದರೆ ದಟ್ ಈಸ್ E2 ಮೈನಸ್ ವಿ ಡಿವೈಡೆಡ್ ಬೈ R2 ಅದ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕ್ರಿ, ಇಲ್ಲಿ ಸರಿಯಾಗಿ ನೋಡ್ಕೊರಿ. ಇದನ್ನು ಹೀಗೆ ಬರೀಬಹುದಾ, ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. E1 ಡಿವೈಡೆಡ್ ಬೈ R1 ಮೈನಸ್ ವಿ ಡಿವೈಡೆಡ್ ಬೈ R1 ಬರೀಬಹುದಾ, ಇದನ್ನು ಬರ್ದೀವಿ. ಪ್ಲಸ್ ಆ್ಯಸ್ ಇಟ್ ಈಸ್ ಇಲ್ಲಿ ಬರೀತಾ ಇದ್ದಾರೆ. ಆ್ಯಂಡ್ E2 ಮೈನಸ್ ವಿ ಡಿವೈಡೆಡ್ ಬೈ R2 ಅನ್ನು ನಾನೇನು ಬರೀತಾ ಇದ್ದೀನಿ, E2 ಡಿವೈಡೆಡ್ ಬೈ R2 ಮೈನಸ್ ವಿ ಡಿವೈಡೆಡ್ ಬೈ R2 ಹೀಗೆ ಬರೀಬೋದಾ? ಎಸ್, ಬರೀಬೋದು. ನೆಕ್ಸ್ಟ್ ಏನದ, ಅದನ್ನು ನಾನು ಈ E1 ಬೈ R1 ಮತ್ತು E2 ಬೈ R2 ಎರಡು ಒಂದು ಕಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೈನಸ್ ವಿ ಬೈ R1 ಮತ್ತು ಮೈನಸ್ ವಿ ಬೈ R2ನ ಒಂದು ಸೈಡ್ ಬರೆದ್ವಿ. ಬರಿಬೋದಾ? ಎಸ್, ಬರಿಬೋದು. ಇಲ್ಲಿ ನೋಡ್ರಿ, ಈ ಇಕ್ವೇಷನಲ್ಲಿ ಈ ಮೈನಸ್ ವಿ ಅನ್ನು ನಾವು ಕಾಮನ್ ತೆಗೆದು ಇಕ್ವೇಷನ್ ಏನು ಬರಿತಾ ಇದ್ದೀವಿ, 1 ಬೈ R1 ಪ್ಲಸ್ 1 ಬೈ R2 ಅಂತ ಬರಿಬೋದು. ರಿಮೈನಿಂಗ್ ಇಲ್ಲಿ ಆ್ಯಸ್ ಇಟ್ ಈಸ್ ಇದನ್ನು ಬರಿತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈ ಮೈನಸ್ ವಿ ಇಂಟು ಬ್ರಕೆಟ್ 1 ಬೈ R1 ಪ್ಲಸ್ 1 ಬೈ R2 ಅದಲ್ಲ, ಇದನ್ನು ಎಲ್ಲಿ ತೊಗೊಳ್ಳೋನು, ಇಲ್ಲಿ ಲೆಫ್ಟ್ ಸೈಡ್ ತೊಗೊಳೋನು. ಈ ಅನ್ನು ರೈಟ್ ಸೈಡ್ ತೊಗೊಳೋನು. ಏನು ಬರ್ತೀವಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನೋಡ್ಬೋದು, ಇದನ್ನು ಹೀಗೆ ಬರಿತಾ ಇದ್ದೀವಿ. ಓಕೆ, ಈ ಸ್ಟೆಪ್ಪು ಕ್ಲಿಯರ್ ಆಯ್ತು ಅಂತ ಅನಿಸ್ತದ. ನೆಕ್ಸ್ಟ್ ಏನು ಮಾಡಬೇಕ್ರಿ, ಇದನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. E2 ಅನ್ನು R2 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, R1 ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಅದೇ ರೀತಿ ಇದು ಕೂಡ. ಓಕೆ, R2 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ, R1 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಬರಿಬೋದಾ? ಬರಿಬೋದು. ಈ ಸ್ಟೆಪ್ಪು ಅರ್ಥ ಆಗ್ತದ. ನೆಕ್ಸ್ಟ್ ಮುಂದೆ ಏನಾತ್ರಿ, ಈಗ ಈ R2 ಪ್ಲಸ್ R1 ಬೈ R1 ಇಂಟು R2 ಅದಲ್ಲ, ಇಲ್ಲ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ರಿ. ಅದನ್ನು ಏನಾಗುತ್ತೆ, ಓಕೆ, ಕ್ರಾಸ್ ಮಲ್ಟಿಪ್ಲೈ ಈ ರೀತಿ ಆಗುತ್ತೆ. R1 ಪ್ಲಸ್ R2 ಡಿನಾಮಿನೇಟರ್ ಹೋಗುತ್ತೆ, R1 ಇಂಟು R2 ನ್ಯೂಮರೇಟ್ರಿಗೆ ಬಂತು. ಹಿಯರ್ ಈ ಸ್ಟೆಪ್ ಆದ ನಂತರ ಈ ಸ್ಟೆಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲೇ R1 ಇಂಟು R2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರಿ. ಓಕೆ, ಆ್ಯಂಡ್ R1 ಪ್ಲಸ್ R2 ಇಲ್ಲಿ ಬಂತು. ನೆಕ್ಸ್ಟ್ ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿರಿ. ಇದನ್ನು R1 ಇಂಟು R2 ಬೈ R1 ಪ್ಲಸ್ R2ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಹೀಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಈ ಸ್ಟೆಪ್ಪು ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಗಮನಿಸ್ಬೇಕಿಲ್ಲ, ಈ R1 ಇಂಟು R2 R1 ಇಂಟು R2 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಯು ಕ್ಯಾನ್ ರೈಟ್ ಎಕ್ಸ್ಪ್ರೆಷನ್. ಇದು ಕ್ಯಾನ್ಸಲ್ ಆದ ನಂತರ ಯು ಕ್ಯಾನ್ ರೈಟ್ E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡ್ ಬೈ R1 ಪ್ಲಸ್ R2 ಮೈನಸ್ I ಇಂಟು ಬ್ರಕೆಟ್ R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ಬರೀಬೋದು. ಓಕೆ, ಇದೇ ಅದನ್ನು ನಾವು ಡೈರೆಕ್ಟಾಗಿ ಇದನ್ನೆಲ್ಲ ಸಾಲ್ವ್ ಮಾಡಿ ಒಂದು 2 ಸ್ಟೆಪ್ಪಲ್ಲಿ ಇದನ್ನು ಬರೆದಿವಿ. ದ್ಯಾಟ್ ಈಸ್ ಅವರ್ ಈಕ್ವೇಷನ್ ನಂಬರ್ 1 ಅಂತ. ನಾನು ಈಗ ಏನು ಮಾಡೋದ್ರಿ, ಇದನ್ನೆಲ್ಲ ಬರೀಬೇಕಾ? ಇಲ್ಲ, ಸಿಂಪಲ್ ಸ್ಟೆಪ್ಸಲ್ಲಿ 2-3 ಸ್ಟೆಪ್ಸಲ್ಲಿ ಇಲ್ಲಿ ಬಂದುಬಿಡ್ರಿ. ಓಕೆ, ಸಿಂಪಲ್. ರಿಪ್ಲೇಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್ ಬೈ ಸಿಂಗಲ್ ಸೆಲ್ ಆಫ್ EMF ಈಕ್ವಿಲೆಂಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಿಲೆಂಟ್. ಏನು ಮಾಡೋಣ ಈಗ, ಇದೇನು ಇವೆರಡೂ ಸೆಲ್ಗಳು ಕೂಡ ಏನು ಕೆಲಸ ಮಾಡ್ತಾ ಇತ್ತಲ್ಲ, ಅದ್ರ ಈಕ್ವಿಲೆಂಟ್ ಆಗಿ ಒಂದು ಸಿಂಗಲ್ ಸೆಲ್ನ ಬಿಟ್ವೀನ್ A ಆ್ಯಂಡ್ C ಕನೆಕ್ಟ್ ಮಾಡೋಣ. ಇದ್ರ ಇಫೆಕ್ಟಿವ್ EMF ಅದ ಈ ಈಕ್ವಿಲೆಂಟು, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಅದ ಆರ್ ಈಕ್ವಿಲೆಂಟ್. ಹಾಗಾಗಿ ಕಂಪೇರ್ ಮಾಡಿರಿ. ದಿಸ್ ಇಸ್ ದ ಎರಡೂ ಸೆಲ್ ಕನೆಕ್ಟ್ ಮಾಡಿದಾಗ V ಈಸ್ ಈಕ್ವಲ್ಸ್ ಟು, ದಿಸ್ ಇಸ್ ದ ಈಕ್ವೇಷನ್ ನಂಬರ್ 1. ಆ್ಯಂಡ್ ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಈಕ್ವಿಲೆಂಟ್ ಸೆಲ್ ಅದಲ್ಲ, V ಈಸ್ ಈಕ್ವಲ್ ಟು E ಈಕ್ವಿಲೆಂಟ್ ಮೈನಸ್ I ಇಂಟು ಆರ್ ಈಕ್ವಿಲೆಂಟ್. ಬಿಕಾಸ್ ಅದರ EMF ಏನದ, E ಈಕ್ವಿಲೆಂಟ್ ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಿಲೆಂಟ್ ಅದ. ವಿ ಆರ್ ಕನೆಕ್ಟಿಂಗ್ ಬಿಟ್ವೀನ್ A ಆ್ಯಂಡ್ C. ಅದು I ಕರೆಂಟ್ ಕೊಡ್ತಾ ಇದೆ. ಇವೆರಡೂ ಕೂಡಿ I ಕರೆಂಟ್ ಕೊಡ್ತಾ ಇತ್ತು. ಇದು ಒಂದೇ ಸೆಲ್ I ಕರೆಂಟ್ ಕೊಡ್ತಾ ಇದೆ. ಹಾಗಾಗಿ ನಾನು ಏನು ಬರೀಬಹುದು, ಇದನ್ನು ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. V ಈಸ್ ಈಕ್ವಲ್ ಟು E ಈಕ್ವಿಲೆಂಟ್ ಮೈನಸ್
ಐ ಇಂಟು ಆರ್ ಇಕ್ವಿಲೆಂಟ್. ಈಗ ಎರಡನ್ನೂ ಕಂಪೇರ್ ಮಾಡಿರಿ. ಓಕೆ, ಇಕ್ವೇಷನ್ 1 and 2 ಅನ್ನು ವಿ ಇದ್ದಲ್ಲಿ ವಿ ಅದ ಈಸ್ ಈಕ್ವಲ್ ಟು ದ ಓಕೆ, ಈ ಇಕ್ವಿಲೆಂಟ್ ಇದ್ದಲ್ಲಿ ಏನದ ನೋಡ್ರಿ, E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡೆಡ್ ಬೈ R1 ಪ್ಲಸ್ R2 ಅದ. ಓಕೆ, ಹಾಗಾಗಿ ಈ ಇಕ್ವಿಲೆಂಟ್ ಇಸ್ ಈಕ್ವಲ್ಸ್ ಟು ಅದನ್ನೇ ಬರಿತಾ ಇದ್ದೀವಿ. ಆ್ಯಂಡ್ ಆರ್ ಇಕ್ವಿವೆಲೆಂಟ್ ಇಸ್ ಈಕ್ವಲ್ ಟು ಹಿಯರ್ ಮೈನಸ್ ಅದ, ಇಲ್ಲಿಯೂ ಮೈನಸ್ ಅದ, ಆಯದ ಆರ್ ಇಕ್ವಿವೆಲೆಂಟ್ ಇದ್ದಲ್ಲಿ ಏನದ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2 ಅದ. ಹಾಗಾಗಿ ಆರ್ ಇಕ್ವಿವೆಲೆಂಟ್ ಅಂತ ಬರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಇವೆರಡನ್ನು ಡಿವೈಡ್ ಮಾಡಿರಿ. ಯು ಕ್ಯಾನ್ ಶೋ ದಿಸ್. ಹೀಗೂ ನೀವು ಅದನ್ನ ಎಕ್ಸ್ಪ್ರೆಷನ್ನ ತೋರಿಸಬಹುದು. ಏನು, ಎ ಇಕ್ವಿಲೆಂಟ್ ಬೈ ಆರ್ ಇಕ್ವಿಲೆಂಟ್ ಇಸ್ ಈಕ್ವಲ್ಸ್ ಟು E1 ಬೈ R1 ಪ್ಲಸ್ E2 ಬೈ R2 ಅಂತ ನೀವು ತೋರಿಸ್ಬೋದು. ಓಕೆ, ಏನ್ರಿ ಇದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕೇಳ್ತದ ಏನಂತ ಹೇಳಿ, ಎಕ್ಸ್ಪ್ರೆಷನ್ ಫಾರ್ ವಾಟ್ ಇಫೆಕ್ಟಿವ್ EMF ಮತ್ತು ಇಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಟೂ ಸೆಲ್ಸ್ ಹೇಗೆ ಕನೆಕ್ಟ್ ಮಾಡ್ರಿ, ಕನೆಕ್ಟೆಡ್ ಇನ್ ಪ್ಯಾರಲಲ್ ಸಚ್ ದಟ್ ಕರೆಂಟ್ಸ್ ಆರ್ ಫ್ಲೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಕರೆಂಟ್ ಸೇಮ್ ಡೈರೆಕ್ಷನ್ ಫ್ಲೋ ಆಗ್ತದ. ಒಂದರಲ್ಲಿ ಕರೆಂಟ್ ಹೀಗೆ ಫ್ಲೋ ಆಗೋದು, ಮತ್ತೊಂದರಲ್ಲಿ ಹೀಗೆ ಫ್ಲೋ ಆಗೋದಿಲ್ಲ. ಸೇಮ್ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುವಾಗ ಇಫೆಕ್ಟಿವ್ EMF, ಇಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ರಿ ಅಂತ 5 marks ಅಲ್ಲಿ ಬಹಳ ಸಲ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್. ದಟ್ ಈಸ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಅ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಹೇಗೆ ಡಿರೈವ್ ಮಾಡಬೇಕು, ಸಿಂಪಲ್ ಅದ. Here we are going to derive that torque acting on a loop, that torque tau subscript D is equals to B, that is the magnetic field, into M. Okay, M ಏನದು, that M is magnetic dipole moment of the loop into sin theta. Here theta is angle between that M and B. Okay, then derive ಮಾಡಲಿಕ್ಕೆ ನೋಡ್ರಿ, ಫಸ್ಟ್ ಏನು ಬರೀತೀರಿ ಇಲ್ಲೇ, ಕನ್ಸಿಡರ್ a rectangular conducting loop PQRS of length L and breadth B placed in uniform magnetic field B. ಇದೇನದ ಇದು, so this is PQRS is loop, rectangular loop ಅದ. ಅದರ ಲೆಂತ್ ಏನು, ಅದರ ಲೆಂತ್ L ಅದ. ಬ್ರೆಡ್ತ್ ಎಷ್ಟದ, ಬ್ರೆಡ್ತ್ B ಅದ. ಇದನ್ನ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕಾಣ್ತದಲ್ಲ, ಇದರಲ್ಲಿ ನಾವು ಪ್ಲೇಸ್ ಮಾಡಿವಿ, ಇಟ್ಟಿವಿ. ರೈಟ್, ದಟ್ ಇಸ್ ಅವರ್ ಫಸ್ಟ್ ಲೈನ್. ನೆಕ್ಸ್ಟ್, ಲೆಟ್ I be the current in the loop in anti-clockwise direction. ಈ ಲೂಪಲ್ಲಿ ಕರೆಂಟ್ ಫ್ಲೋ ಯಾವ ರೀತಿ ಆಗ್ತಾ ಇದೆ, ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಕರೆಂಟ್. ಸೊ ದಿಸ್ ಈಸ್ ಕರೆಂಟ್ I is flowing in ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇದೆ, ಈ ರೀತಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ದಿಸ್ ಇಸ್ ದ ಫ್ಲೋ ಆಫ್ ಕರೆಂಟ್ ಇನ್ ದಿಸ್ ಲೂಪ್. ಓಕೆ, ದೆನ್ ಯು ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ಈ ಡೈಗ್ರಾಮ್ನ ಡ್ರಾ ಮಾಡಬೇಕು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಲೂಪ್. ಹಿಯರ್ ಇಟ್ ಇಸ್ ಅ PQRS is a rectangular loop, and here is a magnetic field, and here is a normal loop ige ಒಂದು perpendicular line is normal. Now it is making an angle theta with the magnetic field. ಏನು ಹೇಳ್ತೀವಿ ನೋಡ್ರಿ ನೆಕ್ಸ್ಟ್. ಈಗ the magnetic force experienced by the side PQ and RS are given by, ಇದೇನು ಸೈಡ್ ಅದಲ್ಲ PQ. so this is a current carrying conductor, the PQ. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಈ ರೀತಿ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನದ, ಅಲ್ಫಾ ಅದ ಅಂತ ಅನ್ಕೋರಿ. ಆ್ಯಂಡ್ ದಟ್ ಅಲ್ಫಾ ಈಸ್ 90 ಡಿಗ್ರಿ ಹಿಯರ್. ಓಕೆ, ಹಿಯರ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಸೈಡ್ PQ ಆ್ಯಂಡ್ RS ಆರ್ ಗಿವನ್ ಬೈ FPQ is equal to FRS. ಎರಡು ಸೇಮ್ ಫೋರ್ಸ್ ಅದ. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ ಅ FPQ ಫೋರ್ಸ್. ಇದು ಇದೇ ಡೈರೆಕ್ಷನ್ ಅದಕ್ಕೆ ಇದು. ದಟ್ ಈಸ್ ಗಿವನ್ ಬೈ ಅವರ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಏನಂತ ಹೇಳುತ್ತೆ, ಸಪೋಸ್ ದಿಸ್ ಈಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಅನ್ಕೋರಿ. ಇದನ್ನು ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಿರಿ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಓಕೆ, ಆ್ಯಂಡ್ ಹಿಯರ್ ಯುವರ್ ಇಂಡೆಕ್ಸ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮಿಡಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್. ಅದನ್ನು ಈ ಥಂಬ್ ಏನು ತೋರಿಸುತ್ತೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್ ತೋರಿಸುತ್ತೆ. ಹಾಗಾಗಿ ಇಲ್ಲಿ ಇದೇನು ಸೈಡ್ ಅದಲ್ಲ, ದಿಸ್ ಸೈಡ್ PQ ಸೈಡ್. ಓಕೆ, ಇದು FPQ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು FRS, ಆ್ಯಂಡ್ ದ ಡೈರೆಕ್ಷನ್ ಅಷ್ಟೇ ಚೇಂಜ್ ಇದೆ. FRS ಈ ಸೈಡ್ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ತದೆ ಫೋರ್ಸನ್ನು. ಆ್ಯಂಡ್ ಹಿಯರ್ ಇಲ್ಲಿ ನೀವು ನೋಡ್ಬೋದು, ದಟ್ ಈಸ್ ಈಕ್ವಲ್ ಟು F ಅಂತ ಬರಿತಾ ಇದ್ದೀವಿ, BIL ಸೈನ್ ಆಫ್ ಅಲ್ಫಾ ಅಂತ ಬರಿತಾ ಇದ್ದೀವಿ. ಅಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B ಆ್ಯಂಡ್ ದಟ್ L. ಏನದ ಆಂಗಲ್ ಅದು. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಅಲ್ಫಾ ಈಸ್ 90 ಡಿಗ್ರಿ. ಓಕೆ,
ಹಾಗಾಗಿ ಸೈನ್ ಆಫ್ 90 ಇಸ್ 1 ನಿಮಗೆ ಗೊತ್ತದ. ಅಲ್ಲಿ ಮೇಲಿನ ಇಕ್ವೇಷನ್ ಏನು ಬರಿತಾ ಇದ್ದೀವಿ, ಎಫ್ ಇಸ್ ಈಕ್ವಲ್ ಟು BIL ಅಂತ ಬರಿಬೋದು. ಇಲ್ಲಿ ಇವೆರಡು ಫೋರ್ಸ್ ಅದ, ಒಂದು ಫೋರ್ಸು ಎಫ್ PQ ಫೋರ್ಸ್ ಈ ಡೈರೆಕ್ಷನ್ ಅದ ಆ್ಯಂಡ್ ಇನ್ನೊಂದು FRS ಫೋರ್ಸ್ ಈ ಕಡೆ ಅದ. ಏನಾಗತ್ತೆ ರೀ ಹಾಗಿದ್ರೆ, these two equal and opposite forces having different lines of action form a couple which deflect the coil. ಇವು ಎರಡು ಫೋರ್ಸ್ ಅದಾವು, ಒಂದು ಫೋರ್ಸ್ ಈ ಡೈರೆಕ್ಷನ್ನಾಗ ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ನಾಗ, ದ್ಯಾಟ್ ಕನ್ಸ್ಟಿಟ್ಯೂಟ್ ಅ ಕಪಲ್. ಅದೇನು ಈ ಕಾಯಿಲ್ನ ರೊಟೇಟ್ ಮಾಡುತ್ತೆ. ಅದೇ ಕಾಯಿಲ್ ನಾವು ಬೇರೆ ಆ್ಯಂಗಲಿಂದ ಅಂದರೆ ಮೇಲೆ ಅಥವಾ ಈ ಆ್ಯಂಗಲಿಂದ ನೋಡ್ತಾ ಇದ್ದೀವಿ. ಓಕೆ, ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಹಿಯರ್ ಇಸ್ ದ ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಕಾಯಿಲ್ ಆ್ಯಂಡ್ ಹಿಯರ್ ದಿಸ್ ಇಸ್ PQ. ಈಗ ನೀವು ನೋಡ್ಬೋದಿಲ್ಲ ಏನು, ಸಿ ಡಿಫ್ಲಾಕ್ಟಿಂಗ್ ಟಾರ್ಕ್ ಇಸ್ ಈಕ್ವಲ್ ಟು, ಇದೇನು ಡಿಫ್ಲಾಕ್ಟಿಂಗ್ ಟಾರ್ಕ್ ಅನ್ನು ಏನು ಬರೀತೀರಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್ ಏನು ಬರೀತೀರಿ, BIL ಅಂತ ಬರೀತೀರಿ, ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸಸ್. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಒಂದು ಫೋರ್ಸ್ ಅದ FPQ ಫೋರ್ಸ್ ಈ ಡೈರೆಕ್ಷನ್ ಅದ, FRS ಫೋರ್ಸ್ ಅದ ಈ ಡೈರೆಕ್ಷನ್ ಅದ. ದೀಸ್ ಟೂ ಫೋರ್ಸಸ್ ಕನ್ಸ್ಟಿಟ್ಯೂಟ್ ಅ ಕಪಲ್. ಇವು ಎರಡರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನದ, OS ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಫೋರ್ಸ್. ಇವೆರಡು ಫೋರ್ಸ್ಗಳ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನದ OS ಅದ. ನಿಮಗೆ ಗೊತ್ತು, ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸ್ ದ್ಯಾಟ್ ಕನ್ಸ್ಟಿಟ್ಯೂಟ್ ಅ ಟಾರ್ಕ್ ಆ್ಯಂಡ್ OS ಇಸ್ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ಸಸ್ ಅದ. ಹಾಗಾಗಿ ಟಾರ್ಕ್ ಟೋ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸಸ್ ಅಂತ ಬರಿತೀವಿ. ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು ದಟ್ ಈಸ್ BIL ಇಂಟು OS. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ನೋಡ್ರಿ, ಮತ್ತೆ ಫ್ರಮ್ ದ ಟ್ರಯಾಂಗಲ್ POS, ಇಲ್ಲಿ ನೋಡ್ರಿ, ಸಿ ದ ಟ್ರಯಾಂಗಲ್ POS ಟ್ರಯಾಂಗಲ್ ನೋಡ್ರಿ, ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಇದು ಥೀಟಾ ಅಂತ ಆದರೆ ಗಮನಿಸ್ಬೇಕಿಲ್ಲ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು ಬರೀತೀರಿ, ಅಪೋಸಿಟ್ ಸೈಡ್ ಅದ, ಅಪೋಸಿಟ್ ಸೈಡ್ನದ OS ಅದ, ಡಿವೈಡೆಡ್ ಬೈ ಹೈಪೋಟೆನಸ್ ಏನದ, ಹೈಪೋಟೆನಸ್ ಅದ PS. ನಮಗೆ ಬೇಕಾಗಿರೋದು OS. ಹಾಗಾಗಿ OS ಇಸ್ ಈಕ್ವಲ್ ಟು, ಐ ಕ್ಯಾನ್ ರೈಟ್ PS ಇಂಟು ಸೈನ್ ಥೀಟಾ ಬರೀಬೋದಲ್ಲ, ಬರೀಬೋದು. ಆ್ಯಂಡ್ ದಟ್ OS ಇಸ್ ಈಕ್ವಲ್ಸ್ ಟು PS ಅಂದರೆ ನಿಮಗೆ ಗೊತ್ತದ, PS ಅಂದರೆ B ಅದು. ಓಕೆ, ಆ್ಯಂಡ್ ಹಾಗಾಗಿ B ಎಲ್ಲಿಂದ ಬಂತ್ರಿ, ದಟ್ ಈಸ್ B ಸೈನ್ ಥೀಟಾ. ಆಗಳು ಹೇಳಿದ್ದೀವಿ ನಾವು B ಎಲ್ಲಿಂದ ಬಂತು ಅಂತ ಹೇಳಿ. ಸೇ ದಿಸ್ ಸೈಡ್ ಇಸ್ B. ಓಕೆ, ದಿಸ್ ಈಸ್ ಲೆಂತ್, ಇದು L ಅದ ಆ್ಯಂಡ್ ಇದು ಬ್ರೆಡ್ತ್ ಇಲ್ಲೇ B ಅದ. ಓಕೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಏನಂತ ಹೇಳಿದ್ವಿ ನೋಡ್ರಿ, ಇಲ್ಲೇ ಏನಂತ ಹೇಳಿದ್ವಿ, ಲೆಂತ್ ಏನದ L ಅದ, ಅದರ ಬ್ರೆಡ್ತ್ ಏನದ B ಅದ. ಹಾಗಾಗಿ ಏನಂತ ಬರೆದ್ರಿ, ದಟ್ ಸೈನ್ ಥೀಟಾ ಇಸ್ ಈಕ್ವಲ್ ಟು OS ಬೈ PS ಆ್ಯಂಡ್ OS ಇಸ್ ಈಕ್ವಲ್ ಟು B ಇಂಟು ಸೈನ್ ಥೀಟಾ. ಆ್ಯಂಡ್ OS ಇದ್ದಲ್ಲಿ ಆ B ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, BIL ಆ್ಯಸ್ ಇಟ್ ಈಸ್. ಆ್ಯಂಡ್ ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು BIL ಇಂಟು B ಸೈನ್ ಥೀಟಾ. ಓಕೆ, L ಇಂಟು B ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ ದ ಏರಿಯಾ ಆಫ್ ದ ಲೂಪ್ ಆಗುತ್ತೆ. ಹಾಗಾಗಿ ಐ ಕ್ಯಾನ್ ರೈಟ್ B ಆ್ಯಸ್ ಇಟ್ ಈಸ್, ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ A ಆಯಿತು, ಕರೆಂಟ್ ಆ್ಯಸ್ ಇಟ್ ಈಸ್ ದ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ದ. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ವಿಷಯ ಇದು ಕೂಡ, ಈ I ಇಂಟು A ಅದಲ್ಲ, ಅದನ್ನು M ಅಂತ ಕರಿತಾ ಇದ್ದೀವಿ. ದಟ್ ಇಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಲೂಪ್ ಅಂತ ಕರಿತೀವಿ. ಆ್ಯಂಡ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ M, ದಟ್ ಈಸ್ ವಾಟ್ ಇಸ್ ದ್ಯಾಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು. ಆ್ಯಂಡ್ ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು B ಇಂಟು M ಸೈನ್ ಥೀಟಾ ಅಂತ ಹೇಳಿ ಇಲ್ಲೇ ನಾವು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬಹುದು. ಇಲ್ಲಿ ಕ್ವಶನ್ ಕೇಳಿರೋದೇನು ನಿಮಗೆ ಸರಿಯಾಗಿ, ಅದು ಬಹಳ ಮುಖ್ಯ ಇಂಪಾರ್ಟೆಂಟ್ ಕ್ವಶನ್ನೇ ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಹಾಗಾಗಿ ಸಮಸ್ಯೆ ಆಗ್ತಾ ಇರೋದು. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಎಲ್ಲೇ ಆನ್ ಅ ಕರೆಂಟ್ ಲೂಪ್, ಅದನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಎಷ್ಟು ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಆ ಟಾರ್ಕ್ದ ಎಕ್ಸ್ಪ್ರೆಷನ್ ಇದು. ದಟ್ ಟಾರ್ಕ್ ಟೋ ಇಸ್ ಈಕ್ವಲ್ ಟು BM ಇಂಟು ಸೈನ್ ಥೀಟಾ. ನೆಕ್ಸ್ಟ್ ಕ್ವಶನ್, ಡಿರೈವ್ the expression for refractive index of the material of the prism in terms of angle of prism and angle of minimum deviation. Okay, in derive ಮಾಡಬೇಕ್ರಿ. here n is equal to sin of a plus dm divided by 2 whole divided by sin of a by 2. ಇಲ್ಲಿ ನೀವು ಗಮನಿಸಬೇಕು, ಈ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ ನಾವು ಆ್ಯಂಗಲ್ ಆಫ್ ದ ಪ್ರಿಸಮ್ A ಅಂತ ಕರೀತಾ ಇದ್ದೀವಿ. ಮತ್ತೊಂದು ವಿಷಯ, ಆ್ಯಸ್ ಯು ಇನ್ಕ್ರೀಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ಆ್ಯಂಗಲ್ ಆಫ್ ಡಿವಿಯೇಷನ್ ಏನದಲ್ಲ ಅದು ಮೊದಲು ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಇನ್ಕ್ರೀಸ್ ಆಗುತ್ತೆ. ಓಕೆ,
ಆ್ಯಂಡ್ ಐ ಹೋಪ್ ನಿಮಗಿದು ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೋಡ್ರಿ ಫಸ್ಟ್ ಏನು ಬರಿತೀವಿ ಟು ಡಿರೈವ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಏನು ಬರಿಬೇಕು ನಾವು ಫಸ್ಟ್ ಇಲ್ಲೇ, ಲೆಟ್ ಎ ಬಿ ಸಿ ಬಿ ದ ಪ್ರಿನ್ಸಿಪಾಲ್ ಸೆಕ್ಷನ್ ಆಫ್ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಮ್. ಓಕೆ, ಇದೇನಿದು ಕಾಣ್ತಾ ಇರೋದು ನಮಗೀಗ ಪ್ರಿನ್ಸಿಪಾಲ್ ಸೆಕ್ಷನ್ ಆಫ್ ದ ಪ್ರಿಸಮ್, ದ ಹೋಲ್ ಪ್ರಿಸಮ್ ಅಲ್ಲ. ಓಕೆ, ಓನ್ಲಿ ಸ್ಮಾಲ್ ಸ್ಲೈಸ್, ಒಂದು ಸ್ಲೈಸ್ ಪ್ರಿಸಮ್ ಅದು ಒಂದು ಸ್ಲೈಸ್ ಅದು. ಓಕೆ, ಆಫ್ ಅ ಪ್ರಿಸಮ್ ಏನು ತಗೋತಾ ಇದ್ರಿ ಎ ಬಿ ಸಿ, ಆ್ಯಂಡ್ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದ ಎನ್, ಅದನ್ನು ನಾವು ಎಲ್ಲಿ ಇಡ್ತಾ ಇದ್ದೀವಿ, ಏರ್ ಮೀಡಿಯಮಲ್ಲಿ ಇಡ್ತಾ ಇದ್ದೀವಿ. ಓಕೆ, ಫಸ್ಟ್ ಲೈನ್. ನೆಕ್ಸ್ಟು ಪಿ ಕ್ಯೂ ಅನ್ನೋದು ಇನ್ಸಿಡೆಂಟ್ ರೇ. ಓಕೆ, ಹಿಯರ್ ಇದು ಪಿ ಕ್ಯೂ ಇದು ಇನ್ಸಿಡೆಂಟ್ ರೇ ಇದು. ಓಕೆ, ಆ್ಯಂಡ್ ಕ್ಯೂ ಆರ್ ರಿಫ್ರಾಕ್ಟೆಡ್ ರೇ, ಆರ್ ಎಸ್ ದಟ್ ಈಸ್ ಎಮರ್ಜೆಂಟ್ ರೇ. ನೆಕ್ಸ್ಟ್ ನೋಡ್ರಿ, ಎ ಬಿ ಸರ್ಫೇಸಲ್ಲಿ I1 ಅಥವಾ ಐ ಅಂತ ಬರೀತಾ ಇದ್ದೀವಿ ನಾವು ಜಸ್ಟು, ಅಥವಾ I1 ಬರೀರಿ, ಏನು ಸಮಸ್ಯೆ ಇಲ್ಲ. I1 ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಹಿಯರ್ ಇಟ್ ಈಸ್, ಲೆಟ್ ಅಸ್ ಸೇ I1 ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದೇನಿದು, ದಿಸ್ ಈಸ್ ದ ನಾರ್ಮಲ್, ಡಾಟೆಡ್ ಲೈನ್ ಅದಲ್ಲ, ಇದು ನಾರ್ಮಲ್. ಓಕೆ, ದಿಸ್ ಈಸ್ ದ ಪಿ ಕ್ಯೂ ಈಸ್ ಇನ್ಸಿಡೆಂಟ್ ರೇ. ಈ ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ಮಧ್ಯೆ ಆ್ಯಂಗಲ್ ಏನು ಕ್ರಿಯೇಟ್ ಆಗೈತಿಲ್ಲ, ದಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ. ಇದು ರಿಫ್ರಾಕ್ಟೆಡ್ ರೇ ಕ್ಯೂ ಆರ್. ಓಕೆ, ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಈಸ್ ನಾರ್ಮಲ್ ಮತ್ತು ರಿಫ್ರಾಕ್ಟೆಡ್ ರೇ ಮಧ್ಯೆ ಆ್ಯಂಗಲ್ ಕ್ರಿಯೇಟ್ ಆಗಿರೋದಿರ್ದು R1 ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಹಿಯರ್ R1 ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಮತ್ತು ಆಟ್ ಸರ್ಫೇಸ್ ಎ ಸಿ ಸರ್ಫೇಸಲ್ಲಿ, ದಿಸ್ ಈಸ್ ದ ಸರ್ಫೇಸ್ ಎ ಸಿ ಸರ್ಫೇಸಲ್ಲಿ R2 ಏನಿದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಅ ಸೆಕೆಂಡ್ ಸರ್ಫೇಸ್, ಆ್ಯಂಡ್ ಇ ಏನು ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಓಕೆ, ಹಿಯರ್ R2 ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇ ಈಸ್ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಆ್ಯಂಡ್ ಇಲ್ಲಿ ಇದೇನದಲ್ಲ, ದಿಸ್ ಡಾಟೆಡ್ ಲೈನ್ ಆ್ಯಂಡ್ ದಿಸ್ ಡಾಟೆಡ್ ಲೈನ್, ಇವು ನಾರ್ಮಲ್ಗಳು, ಆ್ಯಂಡ್ ದೇ ಮೀಟ್ ಆಟ್ ಎನ್. ಹಿಯರ್ ಎನ್ ಇನ್ನೊಂದು ಪಾಯಿಂಟ್ ವೇರ್ ದ ಟೂ ನಾರ್ಮಲ್ಸ್ ಮೀಟ್. ಓಕೆ, ಈ ಡೈಗ್ರಾಮ್ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಬೇಕು. ಸೇ ದಿಸ್ ಈಸ್ ಇನ್ಸಿಡೆಂಟ್ ರೇ. ಆ್ಯಕ್ಚುಲಿ ಈ ರೇ, ಇನ್ಸಿಡೆಂಟ್ ರೇ ಸೀದಾ ಹೀಗೆ ಹೋಗಬೇಕಾಗಿತ್ತು, ಬಿಕಾಸ್ ಆಫ್ ದಿಸ್ ಪ್ರಿಸಮ್ ಈ ರೀತಿ ಬೆಂಡ್ ಆಯಿತು. ಓಕೆ, ಮತ್ತು ಇಲ್ಲಿ ಮತ್ತೆ ರೇರರ್ ಮೀಡಿಯಮ್ ಬರೋದ್ರಿಂದ ಈ ರೀತಿ ಬೆಂಡ್ ಆಗಿ ಎಮರ್ಜೆಂಟ್ ರೇ ಆರ್ ಎಸ್ ಬಂತು. ಆ್ಯಕ್ಚುಲಿ ಈ ಎಮರ್ಜೆಂಟ್ ರೇ ಆರ್ ಎಸ್ನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿರಿ, ಇದು ಮೀಟ್ ಆಗತ್ತೆ ಎಮ್ಮಲ್ಲಿ. ಓಕೆ, ಹೀಗೆ ಹೋಗಬೇಕಾದಂತಹ ಲೈಟು ಹೀಗೆ ಎಮರ್ಜ್ ಆಗ್ತಾ ಇದೆ ಅಂದರೆ ಇಸ್ಟ್ ಆ್ಯಂಗಲ್, ದಿಸ್ ಇಸ್ ದ ಆ್ಯಂಗಲ್ ಆಫ್ ಡಿವಿಯೇಷನ್. ಓಕೆ, ಲೆಟ್ಸ್ ಸಿ ಹಿಯರ್. ಈಗ ಜೊಮೆಟ್ರಿ ನೋಡ್ರಿ. ಇನ್ ದ quadrangle AQNR quadrangle ಅದ. ಹಿಯರ್ ಇಟ್ ಈಸ್ ಅ AQNR ಈಸ್ ಅ quadrangle. ಈ quadrangle ಅಲ್ಲಿ ನೀವು ಗಮನಿಸಬೇಕು, ಈ AQN ಅದಲ್ಲ, ಇದು 90 ಡಿಗ್ರಿ ಅದ. ಅದೇ ರೀತಿ ARN ಇದು ಕೂಡ 90 ಡಿಗ್ರಿ ಅದ. ಓಕೆ, ಇವೆರಡು 90 ಡಿಗ್ರಿ ಆದರೆ ಇವೆರಡು ಕೂಡಿ 180 ಆಯಿತು. ಆ್ಯಂಡ್ ರಿಮೈನಿಂಗ್ ಆ್ಯಂಗಲ್ ಎ ಮತ್ತು ಆ್ಯಂಗಲ್ QNR ಇವೆರಡು ಕೂಡಿ 180 ಆಗುತ್ತೆ. ಹಾಗಾಗಿ ನಾನು ಏನು ಬರಿತಾ ಇದ್ದೀನಿ, ಆ್ಯಂಗಲ್ QNR ಪ್ಲಸ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 180 ಫ್ರಮ್ ದಿಸ್ quadrangle. AQNR quadrangle ನೀವು ನೋಡಿದರೆ, here you can write in that quadrangle AQNR, angle A plus angle AQNR is equal to 180. And in the triangle QNR, triangle ನೋಡ್ರಿ ಇದು QNR triangle, say this is QNR triangle ಅಲ್ಲಿ you can write, say this is your QNR triangle R1 plus R2. okay, R1 plus R2 plus angle QNR is equal to 180 ಆಗುತ್ತೆ. ಯಾಕಾಯ್ತು, ಟ್ರಯಾಂಗಲ್ದೆಲ್ಲ ಆ್ಯಂಗಲ್ಗಳ ಸಮ್ ಮಾಡಿರಿ 180 ಬರುತ್ತೆ. ಆ್ಯಂಡ್ ಮತ್ತು ಇದನ್ಯಾಕೆ 180 ಬರೋದ್ರಿ, ಇಲ್ಲಿ ನೋಡ್ರಿ, ಇದು ಈ ಕ್ವಾಡ್ರ್ಯಾಂಗಲ್ದ ಎಲ್ಲ ಆ್ಯಂಗಲ್ಗಳ ಸಮ್ ಏನೋ 360 ಆಗಬೇಕು. ಆ್ಯಂಡ್ ಇಲ್ಲಿ ಇದು 90 + 90 180 ಆಗಿತ್ತು. ರಿಮೈನಿಂಗ್ ಎ ಮತ್ತು AQNR ಕೂಡಿ 180 ಆಗುತ್ತೆ ಅಂತ ಬರೆದ್ವಿ. ಇನ್ ಟ್ರಯಾಂಗಲ್ AQNR R1 plus R2 plus QNR is equal to 180. ಇವೆರಡು ಈಕ್ವೇಷನ್ನ ಕಂಪೇರ್ ಮಾಡಿರಿ, 180 ಇಲ್ಲಿ 180, QNR. ಹಾಗಾದರೆ A is equal to R1 plus R2 ಅಂತ ಬರೀತೀನಿ. ದ್ಯಾಟ್ ಇಸ್ ಮೈ ಫಸ್ಟ್ ಇಕ್ವೇಷನ್. ಇದು ಫಸ್ಟ್ ಇಕ್ವೇಷನ್ ಆಗಲಿ. ಆ್ಯಂಡ್ ಫ್ರಮ್ ದ ಟ್ರಯಾಂಗಲ್ MQR, say this is the triangle MQR. here is MQR triangle ಅಲ್ಲಿ ಇದು ಏನದಲ್ಲ, this delta is exterior angle. This exterior angle delta,
this exterior angle delta is equal to sum of the opposite interior angles ಅಂತ ಬರೀತಾ ಇದೀವಿ. ದಟ್ ವೈ ಡೆಲ್ಟಾ is equal to ನೀವೇನು ಬರೀಬೋದು I1 plus R1 plus E, sorry not, okay, that delta is equals to I minus R1 plus E minus R2 ಅಂತ ಬರೀತಾ ಇದೀವಿ. ಓಕೆ, ನೀವು ಗಮನಿಸಬಹುದು. ಸಿ from triangle MQ, exterior angle is equal to sum of opposite interior angles. The delta is equals to I1 minus R1 ಅಥವಾ I minus R1 plus E minus R2 ಅಂತ ಬರೀತಾ ಇದ್ದೀವಿ. ಹೀಗೆ ಬರೀತಾ ಇದ್ದೀರಿ, ದಿಸ್ ಈಸ್ ಯುವರ್ delta here and this is delta is exterior angle and I minus R1 plus E minus R2 plus E minus R2. ಓಕೆ, ಇದನ್ನು ನಾವು ರಿಅರೇಂಜ್ ಮಾಡ್ತಾ ಹೋಗೋಣ. ದಟ್ ಡೆಲ್ಟಾ ಐ ಮತ್ತು ಇ ಒಂದು ಕಡೆ ಮಾಡಿರಿ, ಡೆಲ್ಟಾ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಇ ಆಯಿತು. ಇಲ್ಲಿ ಮೈನಸ್ R1 ಅದ ಮೈನಸ್ R2 ಅದ, ಮೈನಸ್ ಕಾಮನ್ ತೆಗೀರಿ, R1 ಪ್ಲಸ್ R2 ಇಂಟು ಬ್ರಾಕೆಟ್ ಬರೆಯೋಣ. R1 ಪ್ಲಸ್ R2 ಅಂದರೆ ನಿಮಗೆ ಗೊತ್ತದ, R1 ಪ್ಲಸ್ R2 ಅಂದರೆ ಎ ಫ್ರಮ್ ಇಕ್ವೇಷನ್ 1, ಹಾಗಾಗಿ ಎ ಅಂತ ಬರೀತಾ ಇದ್ದೀವಿ R1 ಪ್ಲಸ್ R2 ಇದ್ದಲ್ಲೇ. ಆ್ಯಂಡ್ ದ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಇ ಮೈನಸ್ ಎ. ಓಕೆ, ಈ ಮೈನಸ್ ಎ ಇಲ್ಲಿ ತಗೋರಿ, ಎ ಆಯಿತು, ಎ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಆಯಿತು. ದ್ಯಾಟ್ ಈಸ್ ಅವರ್ ಸೆಕೆಂಡ್ ಇಕ್ವೇಷನ್. ನಮಗೆ ಗೊತ್ತು, ಎಕ್ಸ್ಪೆರಿಮೆಂಟ್ ಮಾಡಿರಿ ನೀವು. ಏನು ಎಕ್ಸ್ಪೆರಿಮೆಂಟ್ ಮಾಡಿರಿ? ಈ ಎಕ್ಸ್ಪೆರಿಮೆಂಟ್ ಮಾಡಿರಿ, ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಇಲ್ಲಿ ನಿಮ್ಗೆ ಗೊತ್ತಾಗಿರೋ ವಿಷಯ ಏನು ಹೇಳ್ರಿ, ಆ್ಯಸ್ ಯು ಇನ್ಕ್ರೀಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ. ಆ್ಯಂಗಲ್ ಆಫ್ ಡಿವಿಯೇಷನ್ ಮೊದಲು ಡಿಕ್ರೀಸ್ ಆಯಿತು ಮತ್ತೆ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಿಯರ್ this is your minimum angle of deviation delta d is equal to ಯಾವಾಗ dm ಆಗುತ್ತಲ್ಲ, ಅಂದರೆ angle of deviation ಯಾವಾಗ ಮಿನಿಮಮ್ ಆಗುತ್ತಲ್ಲ ಆವಾಗ ಆ್ಯಕ್ಚುಲಿ angle of incidence ಮತ್ತು angle of emergence ಎರಡು ಈಕ್ವಲ್ ಆಗಿರ್ತಾವೆ. ಓಕೆ, ಆ್ಯಂಡ್ ಹಾಗಾಗಿ ಏನು ಬರೀಬೋದು, I is equal to E ಅಂತ ಬರೀಬೋದು. ಅದೇ ರೀತಿ R1 ಮತ್ತು R2 ಕೂಡ ಈಕ್ವಲ್ ಆಗಿರ್ತಾವೆ, ಅದನ್ನು ನಾನು R ಅಂತ ಬರೀತಾ ಇದ್ದೀನಿ. ಆ್ಯಂಡ್ ಇಕ್ವೇಷನ್ 1 ಬಿಕಮ್ಸ್, ಇಕ್ವೇಷನ್ 1 ಏನಾಯ್ತು ನೋಡ್ರಿ, ಇಲ್ಲಿ ಇಕ್ವೇಷನ್ 1 ನೋಡ್ರಿ, R1 ಪ್ಲಸ್ R2 ಇಸ್ ಈಕ್ವಲ್ ಟು ಎ ಅದಲ್ಲ, R ಪ್ಲಸ್ R ಇಸ್ ಈಕ್ವಲ್ ಟು ಎ ಆಯಿತು. ಅಂದರೆ R ಪ್ಲಸ್ R ದ್ಯಾಟ್ ಇಸ್ 2R, ಅಂದರೆ R ಇಸ್ ಈಕ್ವಲ್ಸ್ ಟು ಎ ಬೈ 2 ಅಂತ ಬರೀಬೋದು. ಆ್ಯಂಡ್ ಆಟ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಐ ಮತ್ತು ಈಕ್ವಲ್ ಆಗಿರ್ತಾವೆ. ಐ ಮತ್ತು ಈಕ್ವಲ್ ಆದರೆ ಇಕ್ವೇಷನ್ 2 ಏನಾಯಿತು, ಇಕ್ವೇಷನ್ 2 ಬಿಕಮ್ಸ್, ಇಕ್ವೇಷನ್ 2 ನೋಡ್ರಿ, ಈಗ ಡೆಲ್ಟಾ ಇದ್ದದ್ದು ನಾನು ಡಿ ಎಮ್ ಬರಿತೀನಿ. ಆಟ್ ಮಿನಿಮಮ್ ಆ್ಯಂಗಲ್ ಆಫ್ ಡಿವಿಯೇಷನ್ ಐ ಪ್ಲಸ್ ಐ ಏನಾಯಿತು, ಇದು 2I ಆಯಿತು. ಆ್ಯಂಡ್ ಹಾಗಾಗಿ ಐ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಎಮ್ ಡಿವೈಡ್ ಬೈ 2 ಬರಿತೀನಿ. ಆ್ಯಂಡ್ ಸ್ನೆಲ್ಸ್ ಲಾ ನಿಮ್ಗೆ ಗೊತ್ತು, ಸ್ನೆಲ್ಸ್ ಲಾ ಎನ್ ಈಸ್ ಈಕ್ವಲ್ಸ್ ಟು ಸೈನ್ ಆಫ್ ಐ ಬೈ ಸೈನ್ ಆಫ್ ಆರ್ ಬರೀತೀರಿ. ಓಕೆ, ಐ ಇದ್ದಲ್ಲೇ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ, ಸೈನ್ ಆಫ್ ಎ ಪ್ಲಸ್ ಡಿ ಸಬ್ಸ್ಕ್ರಿಪ್ಟ್ ಎಮ್ ಡಿವೈಡೆಡ್ ಬೈ 2. ವಾಟ್ ಈಸ್ ಡಿ ಸಬ್ಸ್ಕ್ರಿಪ್ಟ್ ಎಮ್? ದಟ್ ಈಸ್ ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ವಾಟ್ ಈಸ್ ಎ ಇಯರ್? ಎ ಈಸ್ ದ ಆ್ಯಂಗಲ್ ಆಫ್ ದ ಪ್ರಿಸಮ್. ಆ್ಯಂಡ್ ಡಿವೈಡೆಡ್ ಬೈ ಆರ್ ಅಂದ್ರೆ ಏನದ, ಆರ್ ಅಂದರೆ ಎ ಬೈ 2 ಬರೀತಾ ಇದ್ರಿ. ಇದೇನ್ರಿ ಇದು? ದಿಸ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್. ಈ ಪ್ರಿಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದು ಇನ್ ಟರ್ಮ್ಸ್ ಆಫ್ ವಾಟ್, ಆ್ಯಂಗಲ್ ಆಫ್ ದ ಪ್ರಿಸಮ್, ಆ್ಯಂಗಲ್ ಬಿಟ್ವೀನ್ ಟು ರಿಫ್ರಾಕ್ಟಿಂಗ್ ಸರ್ಫೇಸ್ ಅಲ್ಲ, ದಟ್ ಈಸ್ ದ ಆ್ಯಂಗಲ್ ಆಫ್ ದ ಪ್ರಿಸಮ್ ಆ್ಯಂಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಓಕೆ, ದಿಸ್ ಇಸ್ ವಾಟ್ ಅವರ್ ಎಕ್ಸ್ಪ್ರೆಷನ್. 5 ಮಾರ್ಕ್ಸಲ್ಲಿ ಕೇಳುವಂಥ ಕ್ವಶನ್ ಇದು ಕೂಡ. ಏನಕ್ಕಿಂತ ಕೇಳ್ತಾರ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಆ್ಯಂಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕೇಳಬಹುದು. 5th ಕ್ವಶನ್, ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ ಇನ್ ಸಾಲಿಡ್. ಅದರಲ್ಲಿ ನೆಕ್ಸ್ಟ್ ಪಾರ್ಟ್, ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ and semiconductors. First one, explain the formation of energy band in solid. ಏನು ಆನ್ಸರ್ ಮಾಡಬೇಕು? ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಇನ್ ಕೇಸ್ ಆಫ್ ಐಸೋಲೇಟೆಡ್ ಅಟಮ್ ಏನರ್ಥ? ಸೊ ದಿಸ್ ಈಸ್ ಐಸೋಲೇಟೆಡ್ ಇಂಡಿವಿಜುವಲ್ ಅಟಮ್ ಅದ, ಹೌದಾ? ಇದರಲ್ಲಿ ದ ಎನರ್ಜಿ ಲೆವೆಲ್ಸ್ ವಿಲ್ ಬಿ ಡಿಸ್ಕ್ರೀಟ್, ಅಂದರೆ ವೆಲ್ ಡಿಫೈನ್ ಆಗಿರ್ತಾವೆ. ಇವುಗಳ ಎನರ್ಜಿ ಲೆವೆಲ್ಸ್ ಇರ್ತಾವಲ್ಲ ಸಿಂಗಲ್ ಅಟಮಲ್ಲಿ ಅಥವಾ ಇಂಡಿವಿಜುವಲ್ ಅಟಮಲ್ಲಿ, ದಟ್ ಇಸ್ ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ಸ್, ದೇ ಆರ್ ವೆಲ್ ಡಿಫೈನ್ಡ್ ಆಗಿರ್ತಾವೆ. ಇನ್ ಕೇಸ್ ಆಫ್ ಐಸೋಲೇಟೆಡ್ ಅಟಮ್ಸ್ ದ ಎನರ್ಜಿ ಲೆವೆಲ್ಸ್ ವಿಲ್ ಬಿ ಡಿಸ್ಕ್ರೀಟ್. ಓಕೆ, ವೆನ್ ಅಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆಸ್ ಇನ್ ಸಾಲಿಡ್ಸ್, ಯಾವಾಗ ಅಟಮ್ಸ್ಗಳು ಭಾಳ ಕ್ಲೋಸ್ ಬಂದು, ಇಲ್ಲಿ ನೋಡ್ರಿ ಹಿಯರ್ ವಿ ಹ್ಯಾವ್ ಅ ಕ್ರಿಸ್ಟಲ್ ಸಾಲಿಡ್ ಅದ,
ಅಟಮ್ಸ್ಗಳು ಭಾಳ ಕ್ಲೋಸ್ ಅದಾವೆ ಇಲ್ಲಿ. ಹೀಗಿದ್ದಾಗ ಏನಾಯ್ತು ರೀ, ವೆನ್ ಅಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆಸ್ ಇನ್ ಸಾಲಿಡ್ಸ್, ನ್ಯೂಕ್ಲಿಯಸ್ ಆಫ್ ಈಚ್ ಅಟಮ್ interact with the electrons of a neighboring atoms. This splits each energy level into number of closely placed energy levels which appear as bands. ಇಲ್ಲಿ ಏನಾಗುತ್ತೆ, ಬ್ಯಾಂಡ್ ಆಗಿ ಅಪಿಯರ್ ಆಗುತ್ತೆ. ಓಕೆ, ಇದರ ಇಲ್ಲಿ ಒಂದೇ ಅಟಮ್ ಇಲ್ಲ, ಒಂದೇ ಅಟಮ್ ಇದ್ದಾಗ ಅವುಗಳ ಎನರ್ಜಿ ಲೆವೆಲ್ಸ್ ಕ್ಲಿಯರ್ ಆಗಿ ಡಿಫೈನ್ ಆಗಿರ್ತಾವೆ, ಡಿಸ್ಕ್ರೀಟ್ ಎನರ್ಜಿ ಲೆವೆಲ್ ಇರ್ತಾವೆ. ವೆನ್ ದ ಅಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅವಾಗ ಅವುಗಳ ಎನರ್ಜಿ ಲೆವೆಲ್ ಏನಾಗ್ತಾವೆ, ಒಂದು ಬ್ಯಾಂಡ್ ಫಾರ್ಮೇಷನ್ ಆಗತ್ತಿದೆ ಈ ರೀತಿ. ಓಕೆ, ಈ ರೀತಿ ಎನರ್ಜಿ ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ನೀವು ಬರೀಬಹುದು. ಆ ನಂತರ ಆನ್ ದ ಬೇಸಿಸ್ ಆಫ್ ಎನರ್ಜಿ ಬ್ಯಾಂಡ್ ಡೈಗ್ರಾಮ್, ಈ ಮೆಟಲ್ ಅಥವಾ ಕಂಡಕ್ಟರ್, ಇನ್ಸುಲೇಟರ್ ಮತ್ತು ಸೆಮಿ ಕಂಡಕ್ಟರ್ನ ಏನು ಮಾಡ್ರಿ, ಡಿಸ್ಟಿಂಗ್ವಿಷ್ ಮಾಡ್ರಿ ಅಂತ ಅಂದಾರೆ. ಓಕೆ, ಯು ನೀಡ್ ಟು ಡ್ರಾ 3 ಕಾಲಮ್ಸ್. ಇಲ್ಲಿ ನೋಡ್ರಿ, ಒಂದದ ಕಂಡಕ್ಷನ್ ಬ್ಯಾಂಡ್, ಇನ್ನೊಂದು ವೆಲೆನ್ಸಿ ಬ್ಯಾಂಡ್. ಇವೆರಡೂ ಓವರ್ಲ್ಯಾಪ್ ಆಗಿರ್ತಾವೆ ಎಲ್ಲಿ, ಇನ್ ಕೇಸ್ ಆಫ್ ಮೆಟಲ್ ಅಥವಾ ಕಂಡಕ್ಟರಲ್ಲಿ. ವೆರಿ ಸಿಂಪಲ್ ಆಗಿ ಬರಿಬಹುದು, ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ವೆಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ 0. ದಟ್ ಈಸ್ ವೆಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ಸ್ ಓವರ್ಲ್ಯಾಪ್ಡ್ ಈಚ್ ಅದರ್, ಎಲ್ಲಿ ಕಂಡಕ್ಟರ್ ಅಥವಾ ಮೆಟಲ್ಗಳಲ್ಲಿ. ಇನ್ಸುಲೇಟರ್ ಏನಾಗಿರುತ್ತೆ, ಇದು ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ಹಿಯರ್ಸ್ ದ ವೆಲೆನ್ಸಿ ಬ್ಯಾಂಡ್ ಅಂತ ಅನ್ಕೋರಿ. ಇವುಗಳ ಮಧ್ಯೆ ಲಾರ್ಜ್ ಎನರ್ಜಿ ಗ್ಯಾಪ್ ಇರುತ್ತೆ. ಆ ಎನರ್ಜಿ ಗ್ಯಾಪ್ ಎಷ್ಟದ, ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಓಕೆ, ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ವೆಲೆನ್ಸ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಇನ್ ಕೇಸ್ ಆಫ್ ಇನ್ಸುಲೇಟರ್ಸ್ ಅಲ್ಲಿ. ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಏನಾಗಿರುತ್ತೆ, ಎನರ್ಜಿ ಗ್ಯಾಪ್ ಬಿಟ್ವೀನ್ ದ ವೆಲೆನ್ಸಿ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ಗಳ ಮಧ್ಯೆ ಇರುವಂಥ ಏನು ಗ್ಯಾಪ್ ಅದಲ್ಲ, ಈಸ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಆ್ಯಂಡ್ ಕಂಡಕ್ಷನ್, ಇಲ್ಲಿ ಮೆಟಲ್ಸ್ಗಳಲ್ಲಿ ಅಥವಾ ಕಂಡಕ್ಟರಲ್ಲಿ ಕಂಡಕ್ಷನ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್ ಅಟ್ ಆರ್ಡಿನರಿ ಟೆಂಪ್ರೇಚರ್. ಓಕೆ, ಎರಡು ಓವರ್ಲ್ಯಾಪ್ ಆಗಲ್ಲ ಅಂದರೆ ಅರ್ಥ ಇಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಇದ್ದಂಗೆ ಕಂಡಕ್ಷನ್ ಬ್ಯಾಂಡಲ್ಲಿ ಇದ್ದಂಗೆ. ರೈಟ್? ಓಕೆ, ಏನಂತ ಹೇಳುತ್ತೆ ಇದು, ಕಂಡಕ್ಷನ್ ಬ್ಯಾಂಡಲ್ಲಿ ಕಂಪ್ಲೀಟ್ಲಿ ಫಿಲ್ ಆಗಿರ್ತದೆ ಅಟ್ ಆರ್ಡಿನರಿ ಟೆಂಪ್ರೇಚರ್. ಬಟ್ ವೇರ್ ಆಸ್ ಇನ್ ಕೇಸ್ ಆಫ್ ಇನ್ಸುಲೇಟರ್ ಏನಾಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಅದು ಕಂಪ್ಲೀಟ್ಲಿ ಎಂಟಿ ಇರುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ಸಲ್ಲಿ ಏನಾಗಿರುತ್ತೆ, ಕಂಡಕ್ಷನ್ ಬ್ಯಾಂಡ್ ಈಸ್ ಪಾರ್ಷಿಯಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್ ಅಟ್ ಆರ್ಡಿನರಿ ಟೆಂಪ್ರೇಚರ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮೆಟಲ್ ಅಥವಾ ಕಂಡಕ್ಟ್ರಲ್ಲಿ ದೇ ಅಲೌ ದ ಕರೆಂಟ್ ಟು ಪಾಸ್ ಥ್ರೂ ದೆಮ್. ಓಕೆ, ಇನ್ಸುಲೇಟ್ರಲ್ಲಿ, ಇನ್ ಕೇಸ್ ಆಫ್ ಇನ್ಸುಲೇಟ್ರಲ್ಲಿ ಏನದ, ದೇ ಡು ನಾಟ್ ಅಲೌ ದ ಕರೆಂಟ್ ಟು ಪಾಸ್ ಥ್ರೂ ದೆಮ್. ಆ್ಯಂಡ್ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟ್ರಲ್ಲಿ ಏನು ಹೇಳ್ತಾ ಇದ್ದೀವಿ, ದೇರ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಲೈ ಇನ್ ಬಿಟ್ವೀನ್ that of conductors and insulators ಅಂತ ಹೇಳ್ಬೋದು. ಓಕೆ, ದಿಸ್ ಕಂಪ್ಲೀಟ್ಸ್ ಅವರ್ ಸೆಟ್ ನಂಬರ್ ಯಾವುದು, ಥರ್ಡ್ ಸೆಟ್ ಕಂಪ್ಲೀಟ್ ಆಯಿತು. ಓಕೆ, ಹಿಯರ್ ಥರ್ಡ್ ಸೆಟ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿಲ್ ಡಿಸ್ಕಸ್, ನೆಕ್ಸ್ಟ್ ವಿಡಿಯೋದಲ್ಲಿ 4th ಸೆಟ್ಟನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮತ್ತೆ ಡಿಫ್ರೆಂಟ್ 5 ಕ್ವಶನ್ಸ್ನ ತೊಗೊಂಡು ಇವೆಲ್ಲ ಒಂದು 6 to 7 ಸೆಟ್ ನೀವು ಪ್ರಿಪೇರ್ ಆದರೆ ಇಟ್ ಈಸ್ ವೆರಿ ಈಸಿ ಟು ಗೆಟ್ 15 ಮಾರ್ಕ್ಸ್ ಫ್ರಾಮ್ ಯುವರ್ ಪಾರ್ಟ್ ಡಿ ದಿಂದ.